ಇಷ್ಟು ಮಾತ್ರ ನೀವು ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿಯರಿಗೆ ನಿಮ್ಮ ತಾಯಿಗೆ ಎಷ್ಟು ಬೆಲೆ ಕೊಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಅದು ನಾವು ಮಾಡಿ ತುಳಿಬೇಕು ಅಂತ ಬರ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಅವರೇ ನಮ್ಮ ಕಾಲು ಕೆಳಗಡೆ ಸ್ಟೆಪ್ ಆಗ್ತೀರಾ ಅಂತ. ಈ ಮಾತಮೆಂಟ್ ಹಾಕ್ಕೊಂತಾರೆ ಸ್ವಲ್ಪ ಜನ. ಇನ್ ಕೇಸ್ ನಾಳೆ ದಿನ ಅವರು ಕೂಡ ನಮ್ಮ ಮುಂದೆ ಇದ್ದಾರೆ, ಅವರು ಗಾಡಿ ತಳ್ಕೊಂಡು ಹೋಗ್ತಿದ್ದಾರೆ, ಇಲ್ಲ ಬೇರೆ ಯಾವುದೇ ಸಿಚುವೇಷನಲ್ಲಿ ಅವರು ಇದ್ದರೂ ಕೂಡ ನಾನು 100% ಅವ್ರಿಗೂ ಕೂಡ ಹೆಲ್ಪ್ ಮಾಡ್ತೀನಿ. ನಮ್ಮ ಬಗ್ಗೆ ಕೆಟ್ಟ ಏನಾಯ್ತು ಬಾಯ್? ಹತ್ಕೊಳ್ಳಿ, ನೀವು ಹತ್ಕೊಳ್ಳಿ, ಇದ್ರಲ್ಲಿ ಹತ್ಕೊಂತೀರಾ? ಹತ್ಕೊಳ್ಳಿ. ಫ್ಯಾನಿಸ್ ಅಂದ್ರೆ ಬ್ರೋ. ಹಾಂ ಬ್ರೋ, ಯೂಟ್ಯೂಬರ್ ಇದ್ದೀನಿ. ಹಾಂ ಆಯ್ತಾ ಊಟ? ಆಯಿತು, ಇವಾಗ ತಾನೇ ಜಸ್ಟ್ ತಿನ್ಕೊಂಡು ರೈಡ್ ಬರ್ತಾವನಂತ ವೆಯ್ಟ್ ಮಾಡ್ತಾಯಿದ್ದೆ. ಇನ್ನು ರೈಡ್ಗಳು ಇವತ್ತು ಫುಲ್ ಡೌನ್ ಇದ್ದಾವೆ. ಸರಿ, ಹಿಂಗೆ ಮಾನ್ಯತಾ ಟೆಕ್ ಪಾರ್ಕ್ ಕಡೆ ಹೋಗ್ತಾಯಿದ್ರೆ ಯಾವುದಾದ್ರೂ ಒಂದು ಸಿಗುತ್ತೆ ಅಂತ ಅಂದ್ಬಿಟ್ಟು ಬರ್ತಾಯಿದ್ದೆ. ಇನ್ನು ಅಷ್ಟರಲ್ಲಿ ನೀವು ಪ್ರಾಬ್ಲಮಲ್ಲಿ ಕಾಣಿಸ್ಕೊಂಡ್ರಿ. ನಿಮ್ಮದು ಇದೇ ಊರಾ? ಬೆಂಗಳೂರಲ್ಲಿ ಗಾಡಿಗಳೇನಾದರೂ ಡ್ಯಾಮೇಜ್ ಪೆಟ್ರೋಲ್ ಖಾಲಿ ಆಗಿಬಿಟ್ಟು ಏನಾದರೂ ಆಗಿದ್ರೆ ಕಷ್ಟ ಅಲ್ವಾ? ನೆನ್ನೆ ಒಂದು ಗಾಡಿ ಇಲ್ಲಿ ಪೆಟ್ರೋಲ್ ಖಾಲಿ ಆಗಿಬಿಟ್ಟಿತ್ತು, ಇಲ್ಲಿ ಊಡಿ ಹತ್ರ. ಎಷ್ಟು ವೆಯ್ಟ್ ಇದೆ ಗೊತ್ತಾ? 300cc ಗಾಡಿ ಅಂತೆ. ಆಟೋ ಟೋ ಮಾಡ್ದಂಗಿತ್ತು ನನಗೆ, ನಿಜ. ಒಂದೇ ಟೈಮು ಎರಡು, ನಿಜ ನನಗೆ ಆಗಿಲ್ಲ, ತಳ್ಳೋಕ್ಕೆ ಆಗಿಲ್ಲ, ಅಷ್ಟು ವೆಯ್ಟ್ ಇತ್ತು ಗಾಡಿ. ವೆಯ್ಟೇ ಇಲ್ಲ ಗಾಡಿ ಎಲ್ಲ. ನಿಜ ಗುರು, ನೆನ್ನೆ ಮಾಡಿದೆ, ಗಾಡಿ ಅಂತೂ ತಳ್ಳೋಕ್ಕೆ ಆಗಿಲ್ಲ. ಎಷ್ಟು ವೆಯ್ಟ್ ಇದೆ ಅಂತಂದರೆ ಏನಕ್ಕೆ ತಗೋಬೇಕು? ಪೆಟ್ರೋಲ್ ಇದ್ದರೆ ಮಾತ್ರನೇ ಅಂತ ಗಾಡಿ ತಗೋಬೇಕು ಮೇಂಟೈನ್ ಮಾಡೋಕ್ಕೆ. ಏನಾದರೂ ನೋಡ್ಕೊಂಡಿಲ್ಲ, ಪೆಟ್ರೋಲ್ ನೋಡ್ಕೊಂಡಿಲ್ಲ ಅಂತಂದರೆ ಇನ್ನು ಅಷ್ಟೇ. ಗೊತ್ತಿಲ್ಲ ಕರಿ. ಗಾಡಿ ಹೆಸರು ನೋಡ್ಕೊಳ್ಳೋದು ಮರ್ತುಬಿಟ್ಟೆ ನಾನು. ಇಲ್ಲಾಂದರೆ ನೋಡ್ಕೊತಾ ಇದ್ದೆ, ಗಾಡಿ ಹೆಸರು ನೋಡಿಲ್ಲ. ಸರಿ, ಬರ್ತೀರಾ? तुम मिले तो लम्हे थम गए, तुम मिले तो सारे. ಸರಿ, ಬರ್ತೀರಾ? ಫೋನಲ್ಲಿ ಮಾತಾಡ್ತಾವ್ರೆ. ಓಕೆ, ಹೆಂಗೋ ಬಂದಿದ್ದಕ್ಕೂ ಒಳ್ಳೇದಾಯಿತು ನಮಗೆ. ಹಾಂ, ಫುಲ್ಲು ಖುಷಿಯಪ್ಪ. ನಮ್ಗೆ ಇದಕ್ಕಿಂತ ಏನ್ರಿ ಬೇಕು? ನಮಗೆ ಒಬ್ಬರು ನಮ್ಮಿಂದ ಸಂತೋಷವಾಗಿದ್ದಾರೆ, ನಮ್ಮ ಸಹಾಯ ಪಡ್ತಿದ್ದಾರೆ, ನಾವು ಹೆಲ್ಪ್ ಮಾಡಿರೋದಕ್ಕೆ ಅವ್ರು ತುಂಬ ಖುಷಿಯಾಗಿದ್ದಾರೆ ಅಂತ. ಅದಕ್ಕಿಂತ ಇನ್ಯಾವ ಗಿಫ್ಟ್ ಬೇಕು ಗುರು ನಮಗೆ, ಅಲ್ವಾ? ಒಬ್ಬರಿಗೆ ಸಹಾಯ ಮಾಡೋ ಗುಣ ಇರಬೇಕು ಅಂತಂದರೆ ದೇವ್ರು ಕೊಟ್ಟಿರೋ ಅದೃಷ್ಟ, ಆಶೀರ್ವಾದ ಅಂತ ಅಂದ್ಕೋಬೇಕು. ಸೊ ನೋಡಿ, ಅವರು ಎಷ್ಟು ಖುಷಿ ಆಗಿಬಿಟ್ರು ಅಂತಂದರೆ ನನಗೆ ಫುಲ್ ಎಮೋಷ್ನಲ್ ಆಗಿಬಿಡ್ತಾಯಿದ್ದೀನಿ. ಯಾಕಂದರೆ ನಾನು ಒಂದು ಟೈಮ್ ನನ್ನ ಬೈಕ್ ಕೂಡ ಆ ಥರ ಪೆಟ್ರೋಲ್ ಖಾಲಿ ಆಗಿಬಿಟ್ಟು ನಾನು ತಳ್ಕೊಂಡು ಹೋಗ್ತಾಯಿದ್ದೆ. ಆ ಟೈಮಲ್ಲಿ ಒಂದು 2 ಕಿಲೋಮೀಟ್ರ್ ನಾನು ತಳ್ಕೊಂಡು ಹೋಗಿದ್ದೀನಿ, ಯಾರೂ ಹೆಲ್ಪ್ ಮಾಡಿಲ್ಲ. ಲಾಸ್ಟಲ್ಲಿ ಒಂದು 500 ಮೀಟರ್ಸ್ ಇದೆ ಅನ್ನೋ ಟೈಮಲ್ಲಿ ಒಬ್ಬರು ಬಂದರು, ಅದು ಬೇರೆ ಅಪ್ಪಲ್ಲಿ. ಆ ಟೈಮಲ್ಲಿ ನನಗೆ ಅವ್ರು ಹೆಲ್ಪ್ ಮಾಡಿದ್ರಲ್ಲ, ಅದು ಮಾತ್ರ ನಾನು ಇಲ್ಲಿ ತನಕ ಮರಿಲ್ಲ. ಸೊ ಅದರಿಂದ ನಾನು ಅವತ್ತು ಸಹಾಯ ಪಡೆದಿದ್ದೀನಿ. ಇವತ್ತು ನನ್ನ ಕೈಲಾದಷ್ಟು ಯಾರಿಗಾದ್ರೂ ಒಬ್ಬರು ಸಹಾಯ ಮಾಡೋಣ ಅಂತ ಅಂದ್ಬಿಟ್ಟು ನಾನಿವಾಗ ನನ್ನ ಕಣ್ಮುಂದೆ ಯಾರು ಸಿಕ್ಕಿದ್ರು ಕೂಡ, ಯಾವುದೇ ಡಿಪಾರ್ಟ್ಮೆಂಟ್ ಅವರಿದ್ದರೂ ಕೂಡ ನಾನು ಖಂಡಿತ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಬಗ್ಗೆ ಕೆಟ್ಟ ಕಾಮೆಂಟ್ ಹಾಕ್ಕೊತಾರೆ ಸ್ವಲ್ಪ ಜನ. ಇನ್ ಕೇಸ್ ನಾಳೆ ದಿನ ಅವರು ಕೂಡ ನಮ್ಮ ಮುಂದೆ ಇದ್ದಾರೆ, ಅವರು ಗಾಡಿ ತಳ್ಕೊಂಡು ಹೋಗ್ತಿದ್ದಾರೆ, ಇಲ್ಲ ಬೇರೆ ಯಾವುದೇ ಸಿಚುವೇಷನಲ್ಲಿ ಅವರು ಇದ್ದರೂ ಕೂಡ ನಾನು 100% ಅವ್ರಿಗೂ ಕೂಡ ಹೆಲ್ಪ್ ಮಾಡ್ತೀನಿ. ನಮ್ಮ ಬಗ್ಗೆ ಕೆಟ್ಟ ಕಾಮೆಂಟ್ ಆದರೂ ಹಾಕಲಿ, ಒಳ್ಳೆ ಕಾಮೆಂಟ್ ಆದರೂ ಹಾಕಲಿ, ಯಾವುದಾದ್ರೂ ಮಾತಾಡಲಿ, 100% ನನ್ನ ಕಣ್ಮುಂದೆ ಅವ್ರು ಕಾಣಿಸ್ಕೊಂಡಿದೆ ಅಂತಂದರೆ ನಾನು ಬೇರೆ ಥಾಟ್, ಬೇರೆ ಆಪ್ಷನ್ ಯಾವುದು ಇಟ್ಕೊಂಡಿರ, ಇನ್ ಕೇಸ್ ನಾನು ಬ್ಯುಸಿಯಾಗಿ ಹೋಗ್ತಾಯಿದ್ರು ಕೂಡ ಅವ್ರಿಗೆ ಹೆಲ್ಪ್ ಮಾಡಿ ಹೋಗ್ತೀನಪ್ಪ.
ಯಾಕಂದರೆ ಪ್ರತಿಯೊಬ್ಬರೂ ಸೋಲ್ಬೇಕು ಅಂತಂದರೆ ಅಲ್ಲಿ ಗೆಲ್ಲಬೇಕು ಅಂತಂದರೆ ಖಂಡಿತ ಯಾರೋ ಒಬ್ಬರು ಬಂದೇ ಬರ್ತಾರೆ. ಅವ್ರು ಅಂದ್ಕೊಂಡು ಏನು ಅಂದ್ಕೊಂಡು ಬರ್ತಾರೆ, ಇವ್ರನ್ನೇನೇ ಮಾಡಿ ತುಳಿಬೇಕು ಅಂತ ಬರ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಅವರೇ ನಮ್ಮ ಕಾಲು ಕೆಳಗಡೆ ಸ್ಟೆಪ್ ಆಗ್ತೀರಾ ಅಂತ. ಈ ಮಾತಲ್ಲಿ ತಪ್ಪಾಗಿ ತಿಳ್ಕೊಬೇಡಿ, ಮೋಟಿವೇಶ್ನಲಾಗಿ ತಗೊಳ್ಳಿ. ಯಾಕಂದರೆ ತುಳಿಬೇಕು ಅಂತ ಇವಾಗ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ರಿಲೇಷನ್ಸಲ್ಲಿ ಇಲ್ಲ ಅಣ್ಣ ತಮ್ಮಂದಿರು ಯಾರೋ ಒಬ್ರು ಖಂಡಿತ ನಾವು ಯಾವುದೋ ಒಂದು ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಅದನ್ನು ತುಳಿಬೇಕು, ಅದನ್ನು ಕೆಡಿಸ್ಬೇಕು ಅಂತಲೇ ಜಾಸ್ತಿ ಜನ ಯೋಚನೆ ಮಾಡ್ತಾ ಇರ್ತಾರೆ. ಅದ್ರಿಗೆಲ್ಲ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ನಮ್ಮ ಲೈಫಲ್ಲಿ ನಮಗೆ ಎಷ್ಟು ಫೇಲ್ಯೂರ್ಸ್ ನಮಗೆ ಎಷ್ಟು ತುಳಿಯೋಣ ಅಂತ ಬರ್ತಾರೋ ಅಷ್ಟು ಬೇಗ ನಾವು ಎದ್ದೇಳ್ಬೋದು ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇರೋದು. ಇನ್ನು ಬೇರೆ ಯಾವುದೂ ಉದ್ದೇಶ ಇಲ್ಲ. ಸೊ ಇದನ್ನು ಅರ್ಥ ಮಾಡಿಕೊಂಡು ಲೈಫಲ್ಲಿ ನಗ್ನಗ್ತಾ ಹ್ಯಾಪಿಯಾಗಿ ಮುಂದೆ ಹೋಗ್ತಾ ಇರಿ. ದೇವರು ಒಳ್ಳೆ ಆಶೀರ್ವಾದ ಮಾಡಲಿ. ಅಣ್ಣ ಅವರು ಸ್ವಲ್ಪ ಗುರಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಇರಲಿ ಅಣ್ಣ, ಪರವಾಗಿಲ್ಲ, ತಪ್ಪಿಲ್ಲ. ಯಾಕಂದರೆ ನಾನು ರ್ಯಾಪಿಡೋ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ನೀವು ಗುರಾಯಿಸ್ತಾ ಇದ್ದೀರ. ನಾವೇನು ಮಾಡೋಕ್ಕಾಗಲ್ಲ ಗುರು. ಈ ಆ್ಯಪ್ ಯಾವುದಿದೆಯಾ ಇದು ಕ್ಲೋಸ್ ಆಗಿಬಿಟ್ರೆ ನಾವು ಏನು ಕೆಲಸ ಮಾಡೋಂಗಿಲ್ಲ. ನಾವು ಯಾವುದು ನೀವು ಹೇಳ್ದಂಗೆ ಸ್ವಿಗ್ಗಿ, ಝೊಮ್ಯಾಟೊ, ಶಾಡೋ ಫ್ಯಾಕ್ಸ್ ಇಂಥವು ಯಾವುದಾದ್ರೂ ನಾವು ನೋಡ್ಕೊಂಡು ಹೋಗ್ತೀವಿ. ಸೊ ಅಲ್ಲಿ ತನಕ ನಮಗೆ ಯಾವ್ದು ಇಷ್ಟ ಅನಿಸುತ್ತೋ ಅಲ್ಲಿ ಕೆಲಸ ಮಾಡ್ಕೊತ ಇರ್ತೀವಿ. ಸೊ ದಯವಿಟ್ಟು ಯಾರಿಗೂ ಜಾಸ್ತಿ ಒತ್ತಾಯ ಕೊಡೋಕ್ಕೆ ಹೋಗ್ಬೇಡಿ. ಇನ್ನೊಂದೇನು ಅಂತಂದರೆ ಕೆಲವೊಂದು ಜನ ಕೆಟ್ಟ ಮಾತೆಲ್ಲ ಮಾತಾಡ್ತಾ ಇರ್ತಾರೆ. ಅದೇ ಒಳ್ಳೆ ಮಾತಿಂದ ಕೇಳಿದ್ರೆ ಅಣ್ಣ ನಾವು ಒಳ್ಳೆ ಮಾತಿಂದನೇ ಸ್ವಲ್ಪ ಆನ್ಸರ್ ಮಾಡ್ತೀವಿ. ನನ್ನ ವೀಡಿಯೋಸ್ ನೋಡಿರ್ಬೋದು, ಆಲ್ಮೋಸ್ಟ್ ಎಲ್ಲ ಕೆಟ್ಟದಾಗೆ ಮಾತಾಡಿರೋರು ಬಿಟ್ಟರೆ ಒಂದು ಒಳ್ಳೆ ಮಾತಿಂದ ಅಂದರೆ ಒಳ್ಳೆ ಮನಸ್ಸಿಂದ ಒಳ್ಳೆ ಮಾತಿಂದ ಯಾರೂ ಹೇಳಿದ್ದು ನಾನು ಕೇಳಿಲ್ಲ. ಬರೀ ಒಬ್ಬರು ಮಾತ್ರ, ಅವ್ರಿಗೆ ನಾನು ಫುಲ್ ಫಿದಾ ಆಗಿಬಿಟ್ಟೆ. ಅವ್ರದ್ದೊಂದು ಫೋಟೋ ಕೂಡ ತೊಗೊಂಡೆ ನಾನು. ಅವ್ರ ಹತ್ರ ಸೆಲ್ಫಿ ನಾನು ತಗೊಂಡೆ. ಬಿಕಾಸ್ ಯಾಕಂದರೆ ಅವ್ರು ಅಷ್ಟೊಂದು ಚೆನ್ನಾಗಿ ಮಾತಾಡಿದ್ರು. ಅದಕ್ಕೋಸ್ಕರ ಇನ್ನೂ ತುಂಬ ಜನ ಇದ್ದಾರೆ ಒಳ್ಳೆಯವರಂತೂ, ಒಂದು 90% ಒಳ್ಳೆಯವರಿದ್ದಾರೆ. ಈ ಕೆಲವೊಂದು ಜನ ಇರ್ತಾರಲ್ಲ, ಬಂದುಬಿಟ್ಟು ಅಮ್ಮ ಅಕ್ಕ ಅದು ಇದು ಅಂತಂದ್ಬಿಟ್ಟು ಕೆಟ್ಟದಾಗೆಲ್ಲ ಮಾತಾಡಿ ಎಂಥವರು ಇರ್ತಾರೆ. ಬಿಕಾಸ್ ಯಾಕಂದರೆ ಇರೋದೇನು ಗೊತ್ತಾ, ಈಗ ನಿಯತ್ತಾಗಿ ಕಷ್ಟಪಟ್ಬಿಟ್ಟು ಅವ್ರ ಮನೆ ಕೆಲಸ ಅವ್ರು ನೋಡಿಕೊಂಡು ಅವ್ರದ್ದೇನಿದೆ ಅವ್ರು ನೋಡ್ಕೊತಾ ಇರ್ತಾರೆ ನೋಡಿ. ಅವ್ರಿಗೆ ಕೆಟ್ಟ ಹೆಸರು ಇವಾಗ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅವ್ರು ಒಳ್ಳೆ ಚೆನ್ನಾಗಿದ್ದಾರೆ ಅಂತಂದರೆ ನಮ್ಗೆ ಅದು ಇಷ್ಟ ಇಲ್ಲ. ಸೊ ಅವ್ರಿಗೇನೇ ಮಾಡಿಬಿಟ್ಟು ಅವ್ರಿಗೆ ಕೂಡ ಕೆಟ್ಟ ಹೆಸರು ತರೋಣ ಅಂತಂದ್ಬಿಟ್ಟು ಇವ್ರ ಉದ್ದೇಶ ಆಗಿರುತ್ತೆ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ನು. ನೀವೇನಂತೀರೋ ಅದು ನಿಮ್ಮ ಇಷ್ಟ, ಅದು ನಿಮಗೆ ಬಿಟ್ಟಿರೋದು. ಈ ಕೆಲವೊಂದು ಜನ ಬಂದುಬಿಟ್ಟು, ಯಾಕಂದರೆ ನನಗೆ ಯಾಕೆ ಅನಿಸ್ತು ಗೊತ್ತಾ, ಹಿಂಗೆ ಬಂದುಬಿಟ್ಟು ಅಮ್ಮ ಅಕ್ಕ ಅಂತ ಮಾತಾಡ್ತಾರೆ. ಅವ್ರಿಗೆ ಗೊತ್ತಿಲ್ವಾ ಅವ್ರಿಗೆ ಅವ್ರು ಎಷ್ಟು ಮಾತ್ರ ತಾಯಿಗೆ ಬೆಲೆ ಕೊಡ್ತಾಯಿದ್ದಾರೆ ಅಂತಂದರೆ ಅದರಲ್ಲಿ ಅವರು ಒಂದು ತಾಯಿ ಹೊಟ್ಟೆಯಿಂದನೇ ತಾನೇ ಬಂದಿರೋದು. ಇನ್ನೊಂದು ತಾಯಿ ಬಗ್ಗೆ ಕೆಟ್ಟದಾಗ ಮಾತಾಡುವಾಗ ಅವ್ರಿಗೆ ಅವ್ರ ತಾಯಿ ನೆನಪು ಬರಲ್ವಾ? ನಮ್ಗೆ ಯಾವತ್ತಾದರೂ ಒಬ್ಬರ ಬಗ್ಗೆ ಆ ಥರ ಕೆಟ್ಟದಾಗಿ ಯೋಚನೆ ಮಾಡೋಕ್ಕೂ ಕೂಡ ನಮಗೆ ಭಯ ಆಗುತ್ತೆ. ಬಿಕಾಸ್ ಯಾಕಂದರೆ ನಮ್ಮ ಅವ್ರ ತಾಯಿನಾಗಲಿ, ಅವ್ರ ಅಕ್ಕವ್ರನ್ನಾಗಲಿ, ಅವ್ರ ತಂಗಿಯವ್ರನ್ನಾಗಲಿ, ಯಾರನ್ನಾದರೂ ಏನಾದರೂ ಒಂದು ಸ್ವಲ್ಪ ಕೆಟ್ಟದಾಗ ಮಾತಾಡಬೇಕು ಅಂತಂದ್ರೂ ಕೂಡ ನಮ್ಮ ಮನೆ ಹೆಣ್ಮಕ್ಳು, ನಮ್ಮ ತಾಯಿ, ನಮ್ಮ ಅಕ್ಕ ತಂಗಿಯರು ಇವರೆಲ್ಲ ನೆನಪು ಬಂದುಬಿಡ್ತಾರೆ. ನೀವು ಮಾತನ್ನೋ ಮುಂಚೆ ನಮಗೂ ನಮ್ಮ ಅಕ್ಕ ತಂಗಿ ಇರ್ತಾರಲ್ಲ, ನಾವು ಹೆಂಗೆ ಅವರು ನಮ್ಮ ಅಕ್ಕ ತಂಗಿ ಇರ್ತಾರಲ್ವ ಅಂತಂದ್ಬಿಟ್ಟು ನಮಗೆ ಯೋಚನೆ ಬಂದುಬಿಡುತ್ತೆ. ಸೊ ನಿಮಗೆ ಅದು ಎಷ್ಟು ಮಾತ್ರ ನೀವು ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿಯರಿಗೆ, ನಿಮ್ಮ ತಾಯಿಗೆ ಎಷ್ಟು ಬೆಲೆ ಕೊಡ್ತಿದ್ದೀರಾ ಅಂತಂದ್ಬಿಟ್ಟು ಅದು ನಾವು ಪರರಿಗೆ ಮಾತಾಡ್ತೀವಲ್ಲ, ಬೇರೆಯವರಿಗೆ ನಾವು ಮಾತಾಡ್ತೀರ, ಅದರಲ್ಲಿ ಗೊತ್ತಾಗುತ್ತೆ ನಾವು ಎಷ್ಟು ಮರ್ಯಾದೆ ಕೊಡ್ತಾಯಿದ್ದೀವಿ ಅಂತ. ಇನ್ ಕೇಸ್ ಈ ಥರ ಮಾತಾಡಿದ್ರೆ ಓಕೆ, ಒಪ್ಕೋತೀನಿ. ನೀವು ಈ ಥರ ಕೆಟ್ಟದಾಗೆಲ್ಲ ಮಾತಾಡಿದ್ಮೇಲೆ ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಆಗಲಿ ಇಲ್ಲ ನಿಮ್ಮ ಅಕ್ಕ ತಂಗಿಯರಾಗಲಿ ಆ ವಿಡಿಯೋ ನೋಡಿದಾಗ ಅವ್ರು ಎಷ್ಟು ಕೆಟ್ಟದಾಗ ಅನ್ಕೊತಾರೆ, ಇವನು ನಮ್ಮ ಅಣ್ಣನ ಇಲ್ಲ ಇವನು ನನ್ನ ಮಗನ, ಇಂಥ ಕೆಟ್ಟವನ್ನ ನಾವು ಎತ್ತಿದ್ದೀವ, ಇಂಥ ಕೆಟ್ಟವನಿಗೆ ನಾವು ಅಕ್ಕ ತಂಗಿಯರಾಗಿದ್ದೀವ ಅನ್ನೋ ಫೀಲಿಂಗ್ ಬಂದುಬಿಡುತ್ತೆ ಅವ್ರಿಗೆ. ಅಷ್ಟು ಕೆಟ್ಟದಾಗ ಮಾತಾಡಿದ್ದೀರಾ. ಸೊ ಇನ್ನೊಂದ್ಕಿಂತ ಯಾವತ್ತಾದರೂ ಯಾರ ಬಗ್ಗೆ ಆದರೂ ಆ ಥರ ಕೆಟ್ಟದಾಗ ಮಾತಾಡೋವಾಗ ದಯವಿಟ್ಟು ಯೋಚನೆ ಮಾಡಿ. ಬಿಕಾಸ್ ಯಾಕಂದರೆ ನಿಮ್ಮ ಮನೆ ಹೆಣ್ಮಕ್ಳು, ನಿಮ್ಮ ತಾಯಿ, ನಿಮ್ಮ ಹೆಣ್ಮಕ್ಳು ನಿಮ್ಗೆ ಹೆಂಗೋ ಬೇರೆಯವ್ರಿಗೂ ಹಂಗೆ. ಬಟ್ ನಾವು ಏನು ಅಂದ್ಕೊತೀವಿ, ಎಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮ ಅಕ್ಕ ತಂಗಿರೇ, ಎಲ್ಲರೂ ನಮ್ಮ ತಾಯಿ ಅಂದರೆ ಅಂತ ನಾವು ಅಂದ್ಕೊತೀವಿ. ನೀವೇನಂತೀರಾ, ನಮ್ಮ ಮನೆಯಲ್ಲಿರೋರು ಮಾತ್ರ ನಮ್ಮ ಅಕ್ಕ ತಂಗಿಯವರು, ಬೇರೆಯವರೆಲ್ಲ ಒಂಥರ ಬಿಕಾರಿಗಳು ಇಲ್ಲ ಬೇರೆ ಯಾವುದೋ ಕ್ಯಾಟಗರಿಗೆ ಸೇರಿರೋರು ಅನ್ನೋ ಥರ ನೀವು ಮಾತಾಡ್ತೀರಾ. ದಯವಿಟ್ಟು ಆ ಥರ ಮಾತಾಡಬೇಡಿ. ಚೆನ್ನಾಗಿರಿ, ನೀವು ಕೂಡ ಚೆನ್ನಾಗಿರಿ, ಇನ್ನೊಬ್ಬರನ್ನು ಚೆನ್ನಾಗಿ ನೋಡಿ, ಚೆನ್ನಾಗಿ ಪ್ರೀತಿಯಿಂದ ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸಿ. ಅಷ್ಟೇ ಪ್ರೀತಿಯಿಂದ ನಿಮಗೂ ಗೌರವ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಸೊ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಮಾಹಿತಿ ನಾನು ತಿಳಿಸ್ತಾ ಇರ್ತೀನಿ. ನೀವೆಷ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತೀನಿ. ಇದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.